ಬಿಡದಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ರಣರಂಗ ತಾರಕಕ್ಕೇರಿದ ರೈತರ ಆಕ್ರೋಶ. ಬಿಡದಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ರಣರಂಗ ತಾರಕಕ್ಕೇರಿದ ರೈತರ ಆಕ್ರೋಶ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಬಿಡದಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ರಣರಂಗ ಇವತ್ತು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತಂದ್ರೆ ರಣರಂಗವಾಗಿ ಮಾರ್ಪಟ್ಟಿದೆ. ರೈತರ ಆಕ್ರೋಶ ಮುಗುಲು ಮಿಟ್ಟಿದೆ. ಅಧಿಕಾರಿಗಳು ಊರಿಗೆ ಬಂದ್ರೆ ಪೊರಕೆಗಳ ಸೇವೆ ಮಾಡಿದ ನಾರಿಮಣಿಗಳು. ಏನಿದು ವಿಶೇಷ ವೀಕ್ಷಕರೇ? ಬಿಡದಿಯಲ್ಲಿ ಬೆಂಗಳೂರಿನ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಹೈಟೆಕ್ ಎಐಸಿಟಿಯ ಬೃಹತ್ ಕನಸು ಒಂದು ಕಡೆ ಆದ್ರೆ, ತಲೆಮಾರಿಗಳಿಂದ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತರ ಅಸ್ತಿತ್ವದ ಹೋರಾಟ ಇನ್ನೊಂದು ಕಡೆ. ರಾಮನಗರ ಜಿಲ್ಲೆಯ ಬಿಡದಿ ಭಾಗದಲ್ಲಿ ಪ್ರಸ್ತಾಪವಾಗಿರುವ 9600 ಎಕರೆಯ ವ್ಯಾಪ್ತಿಯ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ ಈಗ ರಾಜ್ಯದ ಅತಿ ದೊಡ್ಡ ಮತ್ತು ಅತ್ಯಂತ ಉದ್ವಿಗ್ನ ಭೂಸ್ವಾಧೀನ ವಿವಾದವಾಗಿ ಮಾರ್ಪಟ್ಟಿದೆ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳು ಇಡೀ ರಾಜ್ಯದ ಗಮನ ಸೆಳೆದಿದೆ. ಇದು ಭವಿಷ್ಯದ ಬೆಂಗಳೂರಿನ ಅಗತ್ಯವೇ ಅಥವಾ ರೈತರ ಬದುಕುವ ಸರ್ವನಾಶವೇ? ಬಿಡದಿ ಹೋಬಳಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ಸೋಮವಾರ ಅಂದ್ರೆ ಜುಲೈ 13ನೇ ತಾರೀಕು ಹೈಡ್ರಾಮವೇ ನಡೆದೋಯ್ತು. ಅದೇನಂದ್ರೆ, ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಜಂಟಿ ಅಳತೆ ಸರ್ವೆ ನಡೆಸಲು ಬಿಡದಿ ಪೊಲೀಸರ ರಕ್ಷಣೆಯೊಂದಿಗೆ ಅಧಿಕಾರಿಗಳ ತಂಡ ಆಗ್ರಮಕ್ಕೆ ಆಗಮಿಸಿತ್ತು. ಆದ್ರೆ ಕಳೆದ 500 ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ ರೈತರ ತಾಳ್ಮೆ ಕಟ್ಟೆಯೊಡೆದಿದ್ದು, ಹಸಿರು ಶಾಲು ಹೊತ್ತ 100 ಮಹಿಳಾ ರೈತರು ಅಧಿಕಾರಿಗಳ ವಾಹನಗಳನ್ನು ಸುತ್ತುವರೆದು ಕೈಯಲ್ಲಿ ಕಸದ ಪೊರಕೆಗಳನ್ನು ಹಿಡಿದು ಜಮೀನಿನೊಳಗೆ ಬರದಂತೆ ಓಡಿಸಿದ್ದಾರೆ. ಇನ್ನ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದು ಕಲ್ಲು ತೂರಾಟ ನಡೆಯಿತು. ಅಧಿಕಾರಿಗಳು ಬಂದಿದ್ದ ಇನೋವಾ ಮತ್ತು ಟಾಟಾ ಸುಮೋ ಕಾರುಗಳ ಗಾಜುಗಳು ಪುಡಿ ಪುಡಿಯಾದವು. ಈ ಸಂಘರ್ಷದಲ್ಲಿ ರಾಮನಗರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳಿ, ಡಿವೈಎಸ್ಪಿ ಸೇರಿದಂತೆ 3 ಪೊಲೀಸರು ಹಾಗೂ ಸರ್ವೆ ಅಧಿಕಾರಿ ಮಹೇಶ್ ರವರು ಗಾಯಗೊಂಡಿದ್ದಾರೆ. ನಮ್ಮ ಸಮ್ಮತಿ ಇಲ್ಲದೆ, ಡೆಪ್ಯೂಟಿ ಕಮಿಷನರ್ ಅವರ ಲಿಖಿತ ಅನುಮತಿ ಪತ್ರವಿಲ್ಲದೆ ನಮ್ಮ ಜಮೀನಿಗೆ ಕಾಲಿಡಲು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ರೈತರ ಆಕ್ರೋಶ. ಪೊಲೀಸರು ಕೃಷ್ಣಪ್ಪ ಎಂಬುವರ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಖಂಡನೀಯ ಎಂದು ಕರ್ನಾಟಕ ಪ್ರಾಂತ ರೈತರ ಸಂಘದ ನಾಯಕರು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸಮ್ಮತಿ ಇಲ್ಲದೆ ಡೆಪ್ಯೂಟಿ ಕಮಿಷನರ್ ಅವರು ಲಿಖಿತ ಅನುಮತಿ ಪತ್ರವಿಲ್ಲದೆ ಹೇಗ್ ಬರ್ತಾರೆ ಅನ್ನೋ ಒಂದು ಅವರು ಆಕ್ರೋಶ, ಅವರ ಪ್ರಶ್ನೆ ಇದಾಗಿತ್ತು. ಅದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತಂದ್ರೆ ಸಾಕಷ್ಟು ತಾರಕಕ್ಕೆ ಏರಿದ ಒಂದು ಈ ವಿಷಯವಾಗಿ ಅಧಿಕಾರಿಗಳು ಕೂಡ ಒಮ್ಮೆಲೆ ಹೇಗೆ ಜಮೀನಿಗೆ ಕಾಲಿಡ್ತಾರೆ? ಯಾಕೆಂತಂದ್ರೆ 500 ದಿನದಿಂದ ಶಾಂತಿಯುತವಾಗಿ ನಡೆದಂತ ಪ್ರತಿಭಟನೆ ಏಕಾಏಕಿ ಆಕ್ರೋಶವಾಗಿ ಹೊಮ್ಮೋದಕ್ಕೆ ಕಾರಣ ಆದ್ರೆ ಏನು ಅಂದ್ರೆ, ನೀವು ಏಕಾಏಕಿ ಬಂದು ಜಮೀನಿಗೆ ಕಾಲಿಟ್ಟಾಗ ರೈತರ ಆಕ್ರೋಶ ವ್ಯಕ್ತಪಡಿಸಲು ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಬಿಡದಿ ಠಾಣೆಯಲ್ಲಿ ರೈತರ ವಿರುದ್ಧವೇ ಕೊಲೆಯತ್ನ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಸೇರಿದಂತೆ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ 2 ಪ್ರಕರಣಗಳು ದಾಖಲಾಗಿವೆ. ಸರ್ಕಾರದ ಪ್ರಕಾರ ಬಿಡದಿಯಲ್ಲಿ ನಿರ್ಮಾಣವಾಗಲಿರುವ ಈ ಟೌನ್ಶಿಪ್ ಕೇವಲ ಮನೆಗಳ ಬಡಾವಣೆಯಲ್ಲ, ಇದು ಭಾರತದ ಮೊದಲ ವರ್ಕ್ ಲೈಫ್ ಪ್ಲೇ ಮಾದರಿಯ ಕೃತಕ ಬುದ್ಧಿ ಮತ್ತೆ ಆಧುನಿಕ ಅತ್ಯಾಧುನಿಕ ನಗರ. 9 ರೆವಿನ್ಯೂ ಹಾಗೂ 16 ನಾನ್ ರೆವಿನ್ಯೂ ಹಳ್ಳಿಗಳನ್ನು ಒಳಗೊಂಡ ಒಟ್ಟು 9600 ಎಕರೆ ಜಾಗ. ಇದರಲ್ಲಿ ಬರೋಬ್ಬರಿ 2000 ಎಕರೆಗೂ ಹೆಚ್ಚು ಜಾಗವನ್ನು ಕೇವಲ ಎಐ ಕಂಪನಿಗಳು, ಐಟಿ, ಡೇಟಾ ಸೆಂಟರ್ಗಳು, ರೋಬೋಟಿಕ್ಸ್ ಮತ್ತು ಸ್ಮಾರ್ಟ್ ಆಪ್ಗಳಿಗಾಗಿ ಮೀಸಲಿಡಲಾಗಿದೆ. ಟ್ರಾಫಿಕ್, ನೀರು, ಕಸ ವಿಲೇವಾರಿ ಎಲ್ಲವನ್ನು ಎಐ ತಂತ್ರಜ್ಞಾನವೇ ನಿರ್ವಹಿಸಲಿದೆ. 18,133 ಕೋಟಿ ರೂಪಾಯಿನಿಂದ 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಕೈಗೊಳ್ಳಲಾಗಿದೆ. ಇದಕ್ಕಾಗಿ ಹುಡ್ಕೋ ಸಂಸ್ಥೆಯಿಂದ 9,011 ಕೋಟಿ ರೂಪಾಯಿ ಸಾಲ, ಬಿಡಿಎಯಿಂದ 2,950 ಕೋಟಿ ರೂಪಾಯಿ ಮತ್ತು ಸಿವಿಕ್ ಅಮ್ಯುನಿಟಿ ಸೈಟ್ಗಳನ್ನು ಅಡಮಾನವಿಟ್ಟು 3,500 ಕೋಟಿ ರೂಪಾಯಿ ಸಾಲ ಪಡೆಯಲಾಗುತ್ತಿದೆ. ಇದು ಹೊಸ ಯೋಜನೆಯಲ್ಲ. 2006ರಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರ ನೇತೃತ್ವದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಸರ್ಕಾರ
ಬೆಂಗಳೂರಿನ ದಟ್ಟಣೆ ಕಡಿಮೆ ಮಾಡಲು ಘೋಷಿಸಿದ 5 ಸ್ಯಾಟಲೈಟ್ ಟೌನ್ಶಿಪ್ಗಳಲ್ಲಿ ಇದು ಕೂಡ ಒಂದು. ನಂತರ ಏನಾಯ್ತು? ನಂತರ DLF ಕಂಪನಿ ಹಿಂದೆ ಸರಿತು. ಈಗ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ರಚಿಸಿ ಇದನ್ನು ಮತ್ತೆ ಜಾರಿಗೆ ತರುತ್ತಾ ಇದೆ. ಕಾಗದದ ಮೇಲಿರುವ ಈ ಹೈಟೆಕ್ ನಂಬರ್ಗಳು ಕೇಳಲು ಚಂದ, ಆದರೆ ವಾಸ್ತವದಲ್ಲಿ ಈ ಸಿಮೆಂಟ್ ಕಾಡಿನ ಅಡಿಯಲ್ಲಿ ಕೂತು ಹೋಗುತ್ತಿರುವುದು ತಲೆಮಾರುಗಳ ರಕ್ತ ಬೆವರಿನ ಇತಿಹಾಸ. ತೋಟಗಾರಿಕೆ ಇಲಾಖೆಯ RTI ಬಿಚ್ಚಿಟ್ಟಿರುವ ಸತ್ಯ ಕಣ್ಣೀರು ತರಿಸುವಂತಿದೆ. ಈ ಯೋಜನೆಗಾಗಿ 9 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರೋಬ್ಬರಿ 2 ಲಕ್ಷ ಮರಗಳನ್ನು ಕಡಿಯಬೇಕಾಗ್ತದೆ. ಇದರಲ್ಲಿ 87,000ಕ್ಕೂ ಹೆಚ್ಚು ತೆಂಗಿನ ಮರಗಳು, 83,000ಕ್ಕೂ ಹೆಚ್ಚು ಅಡಿಕೆ ಮರಗಳು ಮತ್ತು 3 ಲಕ್ಷಕ್ಕೂ ಅಧಿಕ ಬಾಳೆ ಗಿಡಗಳು ನಾಶವಾಗ್ತಿದೆ. ಪ್ರತಿ ವರ್ಷ 231 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ರಾಗಿ ಬೆಳೆಯುವ ಭೂಮಿ ಇದಾಗಿರುತ್ತೆ. ಬಿಡದಿ ಹಾಗೂ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರುಗಳು ಪ್ರತಿ ವರ್ಷ 231 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ರಾಗಿ ಬೆಳೆಯೋರು ಜಾಸ್ತಿ ಇದ್ದಾರೆ. ಈ ಭಾಗದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜಾನುವಾರುಗಳಿವೆ. ಇವುಗಳಿಂದ ಪ್ರತಿ ತಿಂಗಳು ಬೆಂಗಳೂರಿಗೆ ಹರಿಯುವ 6 ಲಕ್ಷ ಲೀಟರ್ ಹಾಲು ಮತ್ತು ಸ್ಥಳೀಯ ಮಹಿಳೆಯರ ಆದಾಯದಿಂದ ಮೂಲ ಸಂಪೂರ್ಣ ಕಟ್ಟಾಗಲಿದೆ. ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳ ಮೂಲಕ ಮಹಿಳಾ ಸಬಲೀಕರಣದ ಮಾತನಾಡುವ ಸರ್ಕಾರ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿ ನಂಬಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿರುವ ಗ್ರಾಮೀಣ ಮಹಿಳೆಯರ ಜೀವನೋಪಾಯವನ್ನೇ ಕಸಿದುಕೊಳ್ಳುತ್ತಿರೋ ಈ ಗಂಭೀರ ಪ್ರಶ್ನೆ ಮೂಡಿದೆ. ಸರ್ಕಾರ ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಮತ್ತು ಒಡೆಯರಹಳ್ಳಿ ಗ್ರಾಮಗಳ 518 ಎಕರೆಗಳನ್ನು ವಶಪಡಿಸಿಕೊಳ್ಳಲು ಮುಂದೆ ಆಗಿದೆ, ಅಂದ್ರೆ ಅಕ್ವೈರ್ ಮಾಡ್ಕೊಂಡಿದೆ. ಭೂಮಿ ಕಳೆದುಕೊಳ್ಳುವ ರೈತರಿಗೆ ಪ್ರತಿ ಎಕರೆಗೂ 2,07,00,00,000 2 ಕೋಟಿ 14 ಲಕ್ಷ ರೂಪಾಯಿವರೆಗೂ ಕನಿಷ್ಠ ಪರಿಹಾರ ಅಥವಾ ಪ್ರತಿಯಾಗಿ 9,693 ಚದರ ಅಡಿಯಷ್ಟು ಅಭಿವೃದ್ಧಿಪಡಿಸಿದ್ದ ಜಾಗ ನೀಡುವುದಾಗಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಸುಮಾರು 200ಕ್ಕೂ ಹೆಚ್ಚು ರೈತರುಗಳು ಅರ್ಜಿ ಸಲ್ಲಿಸಿದ್ದಾರೆ ಎಂದು ಅಧಿಕಾರಿಗಳು ಈಗಾಗಲೇ ಹೇಳ್ತಾ ಇದ್ದಾರೆ. ಆದ್ರೆ ಬಹುತೇಕ ರೈತರು ಈ ಆಫರ್ ತಿರಸ್ಕರಿಸಿದ್ದಾರೆ, ಬೇಡ ಅಂತ ಹೇಳ್ತಿದ್ದಾರೆ. ತಲೆಮಾರುಗಳಿಂದ ಆದಾಯ ನೀಡುತ್ತಿರುವ ಭವಿಷ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯ ಪಡೆಯಲಿರುವ ಭೂಮಿಗೆ ಕೇವಲ 2 ಕೋಟಿ ರೂಪಾಯಿ ನೀಡುವುದು ಎಷ್ಟು ತಾನೇ ನ್ಯಾಯ ಅಂತ ರೈತರ ಆಕ್ರೋಶ ಆಗಿದೆ. ಇಂದಿನ ಹೊಲದಲ್ಲಿ ಮಣ್ಣಲ್ಲಿ ದುಡಿಯುವ ರೈತನ ಮಗ ನಾಳೆ ಕೌಶಲ್ಯ ತರಬೇತಿ ಪಡೆದಾದರೂ ಈ ಹೈಟೆಕ್ AI ಸಿಟಿಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳಲು ಸಾಧ್ಯವೇ ಎಂಬುದು ರೈತರ ಆತಂಕವಾಗಿದೆ. 2013ರ ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರ ಇಂತಹ ಯೋಜನೆಗಳಿಗೆ 80% ಭೂ ಮಾಲೀಕರ ಒಪ್ಪಿಗೆ ಕಡ್ಡಾಯ. ಆದರೆ GBDA ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಈ ನಿಯಮವನ್ನು ಗಾಳಿಗೆ ತೂರಿದೆ ಎಂದು ಆರೋಪಿಸಿ ಸುಮಾರು 40 ರೈತ ಸಂಘಟನೆಗಳು ಹೈಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿವೆ. ಈಗಾಗಲೇ ಪಂಜಾಬ್ ಮತ್ತು ಉತ್ತರ ಪ್ರದೇಶ ಮಾದರಿಯಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆ ಕೂಡ ನೀಡಿವೆ. ಇನ್ನು ಈ ವಿವಾದ ಈಗ ಒಕ್ಕಲಿಗ ಕೋಟೆಯ ಇಬ್ಬರು ಪ್ರಭಾವಿ ನಾಯಕರಾದ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಡುವಿನ ಹೈ ವೋಲ್ಟೇಜ್ ರಾಜಕೀಯ ಕಣವಾಗಿ ಬದಲಾಗಿದೆ. ಈ ಟೌನ್ಶಿಪ್ ಯೋಜನೆಯನ್ನು ಆರಂಭಿಸಿದ್ದು ನಾನಲ್ಲ, ಇದನ್ನು ಮೊದಲು ನೋಟಿಫೈ ಮಾಡಿದ್ದೆ ಮಾಜಿ CM ಕುಮಾರಸ್ವಾಮಿ ಅವರು ಎಂದು DKಶಿ ತಿರುಗೇಟು ನೀಡಿದ್ದಾರೆ. ರೈತರು 500 ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದಾರೆ. ಸರ್ಕಾರ ಪೊಲೀಸರನ್ನು ಬಳಸಿ ದಬ್ಬಾಳಿಕೆ ನಡೆಸುತ್ತಿದೆ. ಪೊಲೀಸ್ ಸರ್ಕಾರದ ಆಂಟಿ ಫಾರ್ಮರ್ ನೀತಿಗಳಿಗೆ ಬಲಿಯಾಗಬಾರದು ಎಂದು HDK ಎಚ್ಚರಿಸಿದ್ದಾರೆ. ಅಲ್ಲದೆ ಮುಚ್ಚಿದ ಬಾಗಿಲನ್ನು ಚರ್ಚೆಯನ್ನು ನಿರಾಕರಿಸಿ ರೈತರ ಸಮ್ಮುಖದಲ್ಲೇ ಬಹಿರಂಗ ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ. ಇನ್ನು ಒಂದೆಡೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಭವಿಷ್ಯವನ್ನು ಉನ್ನತೀಕರಿಸುವ ಸಿಲಿಕಾನ್ ವ್ಯಾಲಿಯ ಮುಂದಿನ ಹಂತವಾದ AI ಸಿಟಿಯ ಕನಸು, ಇನ್ನೊಂದೆಡೆ ಅನ್ನ ಕೊಟ್ಟ ಭೂಮಿಯನ್ನು ಬಿಟ್ಟು ಕೊಡಲ್ಲ ಎನ್ನುತ್ತಿರುವ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ಅಭಿವೃದ್ಧಿ ಬೇಕು ನಿಜ, ಆದ್ರೆ ಈ ಅಭಿವೃದ್ಧಿ ಅಡಿಪಾಯದ ಕೆಳಗೆ ರೈತರ ಬದುಕು ಊತು ಹಾಕಬಾರದು ಎನ್ನುವುದೇ ಸಾರ್ವಜನಿಕರ ಆಶಯ ಹಾಗೂ ಪ್ರಜಾಧ್ವನಿ ಟಿವಿಯ ಕಳಕಳಿ. ಈ ಅಭಿವೃದ್ಧಿ ಮತ್ತು ಅಸ್ತಿತ್ವದ ನಡುವಿನ ಮಹಾ ಸಂಗ್ರಾಮದಲ್ಲಿ ಅಂತಿಮವಾಗಿ ನ್ಯಾಯ ಸಿಗುವುದು ಯಾರಿಗೆ ಎಂಬುದನ್ನು ಕಾಲವೇ ನಿರ್ಣಯಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.